University. Okay. ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಥವಾ ಜೈವಿಕ ವೈವಿಧ್ಯತೆಯ ಸಮಾವೇಶ. Okay, convention on biological diversity. So this is very important. Basics of this also important. And ನಮ್ಮ ಏನು ಕರೆಂಟ್ ಅಫೇರ್ಸ್ ನ್ಯೂಸ್ ಇದೆ, COP17 ನಡೆದಿದೆ ಇತ್ತೀಚೆಗೆ. ಓಕೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 17 ಫಾರ್ ದಿಸ್ ಕನ್ವೆನ್ಷನ್ ನಡೆದಿದೆ. ಓಕೆ, ಸೊ ಈ ಏನೋ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಥವಾ ಜೈವಿಕ ವೈವಿಧ್ಯತೆಯ ಸಮಾವೇಶ ಏನಿದ್ರ ಉದ್ದೇಶ ಅಥವಾ ಅದಕ್ಕೆ ಹೋಗೋಕ್ ಮುಂಚೆ ಇದು ಯಾವಾಗ ಬಂದಿದ್ದು ಅಂತ ಅಂದ್ರೆ UNFCCC ಕಾನ್ಫರೆನ್ಸ್ ಕೇಳಿದೀರಾ? UNFCCC ಕನ್ವೆನ್ಷನ್, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್. ಓಕೆ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಜಾಗತಿಕ ಮಟ್ಟದ ಮೊಟ್ಟ ಮೊದಲ ಸಮಾವೇಶ ಅಂತ ಕೇಳಿದ್ರೆ ಯಾವುದು? UNFCCC ಕನ್ವೆನ್ಷನ್. ಓಕೆ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಯಾವಾಗ ಬಂದಿದ್ದು? UNFCCC ಕನ್ವೆನ್ಷನ್ ಯಾವಾಗ? 1992. ಓಕೆ, ಸೊ ಎಲ್ಲಿ ನಡೆಯುತ್ತೆ ಇದು? ರಿಯೋ ಅಲ್ವಾ? ರಿಯೋ ಸಮಿಟ್ ಅಂತ ಕೂಡ ಕರೀತಾರೆ ಇದನ್ನ. ಇವನ್ ಭೂ ಶೃಂಗ ಸಭೆ, ಅರ್ತ್ ಸಮಿಟ್ ಅಂತ ಕೂಡ ಕರೀತಾರೆ. ರಿಯೋ ಎಲ್ಲಿ? ಬ್ರೆಜಿಲ್ ಅಲ್ವಾ? ಓಕೆ, ಏನಿದ್ರು ಉದ್ದೇಶ? UNFCCC ಕನ್ವೆನ್ಷನ್, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಯನ್ನ ತಡೆಗಟ್ಟಲು ನಡೆದಂತ ಮೊಟ್ಟ ಮೊದಲ ಸಮಾವೇಶ. ಓಕೆ, ಈ ಸಮಾವೇಶದ ಭಾಗವಾಗಿ ಜೈವಿಕ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡೋದಿಕ್ಕೆ ಅಥವಾ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡೋದಿಕ್ಕೆ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಥವಾ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಜೈವಿಕ ವೈವಿಧ್ಯತೆಯ ಸಮಾವೇಶ ಅಂತ ಕೂಡ ಏನೋ ಒಂದು ಇನಿಷಿಯೇಟಿವ್ ನ ತಗೊಂಡ್ ಬರ್ತಾರೆ. ಓಕೆ, ಈ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿದು ಉದ್ದೇಶ ಏನಾಗಿರುತ್ತೆ ಅಂತ ಅಂದ್ರೆ, UNFCCC ಉದ್ದೇಶ ಏನು? ಆಬ್ಜೆಕ್ಟಿವ್ ಆಫ್ UNFCCC ಏನು? ಹವಾಮಾನ ಬದಲಾವಣೆಯನ್ನ ತಡೆಗಟ್ಟೋದು, ಹೌದಲ್ವಾ? ಓಕೆ, ಸೊ ಈ ಹವಾಮಾನ ಬದಲಾವಣೆಯನ್ನ ತಡೆಗಟ್ಟುವ ಸಮಾವೇಶದ ಭಾಗವಾಗಿ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಥವಾ ಜೈವಿಕ ವೈವಿಧ್ಯತೆಯ ಸಮಾವೇಶ ಏನ್ ಬರುತ್ತೆ, ಇದ್ರ ಉದ್ದೇಶ ಏನಾಗಿರುತ್ತೆ ಅಥವಾ ವಾಟ್ ಇಸ್ ದಿ ಆಬ್ಜೆಕ್ಟಿವ್ ಆಫ್ ದಿಸ್ ಕನ್ವೆನ್ಷನ್ ಅಂತ ಅಂದ್ರೆ, ಓಕೆ, ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಕನ್ಸರ್ವೇಷನ್. ಓಕೆ, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, conservation of biodiversity in order to combat climate change. Okay, combat climate change. Okay, ಏನಇದರ ಅರ್ಥ? ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಇನ್ ಆರ್ಡರ್ ಟು ಕಂಬ್ಯಾಟ್ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಲು. ಓಕೆ, ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಲು. ಓಕೆ, ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಲು ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸುವುದು. ಅರ್ಥ ಆಯ್ತಾ? ಏನು? ಸಿ, ಹವಾಮಾನ ಚೆನ್ನಾಗಿರ್ಬೇಕು ಅಥವಾ ನಮ್ಮ ಪರಿಸರ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಬಯೋಡೈವರ್ಸಿಟಿ ಕೂಡ ಚೆನ್ನಾಗಿರ್ಬೇಕಾ? ಹೌದಲ್ವಾ? ಏನ್ ಬಯೋಡೈವರ್ಸಿಟಿ ಅಂತ ಅಂದ್ರೆ? ಜೈವಿಕ ವೈವಿಧ್ಯತೆ ಅಂತ ಅಂದ್ರೆ ಏನು? ಯಾವ್ಯಾವ್ದು ಬರುತ್ತೆ ಬಯೋಡೈವರ್ಸಿಟಿ ಅಂತ ಅಂದ್ರೆ? ಎಕ್ಸಾಂಪಲ್ಸ್ ಹೇಳಿ. ಜೈವಿಕ ವೈವಿಧ್ಯತೆ ಯಾವ್ಯಾವ್ದು? ಫಾರೆಸ್ಟ್ ಅಲ್ವಾ, ಅರಣ್ಯಗಳ ಸಂರಕ್ಷಣೆ ಮಾಡೋದಾಗಿರ್ಬೋದು. ಓಕೆ, ಕೋರಲ್ ರೀಫ್ಸ್ ಕೇಳಿದಿರಾ? ಹವಳಗಳು ಅಂತ ಕರಿತೀವಿ. ಓಕೆ, ಫಾರೆಸ್ಟ್, ಕೋರಲ್ ರೀಫ್ಸ್, ಅನಿಮಲ್ಸ್. ಓಕೆ, ಅನಿಮಲ್ಸ್ ಯಾವುದು? ಅನಿಮಲ್ಸ್ಗಳು ಟೈಗರ್ ಆಗಿರ್ಬೋದು, ಎಲಿಫೆಂಟ್ ಆಗಿರ್ಬೋದು, ಓಕೆ, ಲಯನ್ ಆಗಿರ್ಬೋದು, ಬೇರೆ ಬೇರೆ ಅನಿಮಲ್ಸ್. ಓಕೆ, ಸೊ ಬೇರೆ ಬೇರೆ ಜೈವಿಕ ವೈವಿಧ್ಯತೆಗಳನ್ನ ಸಂರಕ್ಷಣೆ ಮಾಡೋದ್ರ ಮುಖಾಂತರ ಹವಾಮಾನ ಬದಲಾವಣೆಯನ್ನು
ತಡೆಗಟ್ಟುವುದು ಅಥವಾ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಇನ್ ಆರ್ಡರ್ ಟು ಕಂಬ್ಯಾಟ್ ದಿ ಕ್ಲೈಮೇಟ್ ಚೇಂಜ್. ದಿಸ್ ವಾಸ್ ದಿ ಆಬ್ಜೆಕ್ಟಿವ್ ಆರ್ ಉದ್ದೇಶ ಏನಪ್ಪಾ ಅಂದ್ರೆ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಅಥವಾ ಜೈವಿಕ ವೈವಿಧ್ಯತೆ ಸಮಾವೇಶದ ಉದ್ದೇಶ ಏನಾಗಿತ್ತು ಅಂದ್ರೆ ಹೇಳಿ ಎಲ್ಲರೂ ಹೇಳಿ, ಇಂಗ್ಲಿಷ್ ಅವ್ರು ಹೇಳಿ. ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಇನ್ ಆರ್ಡರ್ ಟು ಕಂಬ್ಯಾಟ್ ಕ್ಲೈಮೇಟ್ ಚೇಂಜ್. ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಲು ಜೈವಿಕ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡೋದು. ಗೊತ್ತಾಯ್ತಾ? ಓಕೆ. ಸೊ ಯಾವ ರೀತಿ ಮಾಡ್ತೀವಿ ಹವಾಮಾನ ಬದಲಾವಣೆಯನ್ನ ತಡೆಗಟ್ಟೋದಕ್ಕೆ ಜೈವಿಕ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡೋದು ಯಾವ ರೀತಿ ಅನ್ನೋದನ್ನ ಇನ್ನೂ ಡೀಟೇಲ್ಡ್ ಆಗಿ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿದು ಗೋಲ್ಸ್ಗಳು, ಓಕೆ, ಓಕೆ, ಗುರಿಗಳ ಮುಖಾಂತರ ಎಕ್ಸ್ಪ್ಲೈನ್ ಮಾಡುತ್ತೆ. ವಾಟ್ ಆರ್ ದೋಸ್ 3 ಗೋಲ್ಸ್ ಅಂತ ಅಂದ್ರೆ ದೇರ್ ಆರ್ 3 ಇಂಪಾರ್ಟೆಂಟ್ ಗೋಲ್ಸ್. ಓಕೆ, ವಾಟ್ ಈಸ್ ದ ಫಸ್ಟ್ ಒನ್? ಓಕೆ, ವಿಚ್ ಇಸ್ ದಿ ಗೋಲ್ ಆಫ್ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಅಂದ್ರೆ ವೆರಿ ಫಸ್ಟ್ ಗೋಲ್ ಇಸ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಓಕೆ, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅಂದ್ರೆ ಅರ್ಥ ಜೀವಿ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡುವುದು. ಓಕೆ, ಸೊ ಏನ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡೋದು ಅಂದ್ರೆ ಯಾವ ರೀತಿ? ಫಾರ್ ಎಕ್ಸಾಂಪಲ್ ಕನ್ಸರ್ವೇಷನ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಲ್ವಾ, ಪಶ್ಚಿಮ ಘಟ್ಟಗಳನ್ನ ಒಂದು ಮೈನ್ಯೂಟ್ ಎಕ್ಸಾಂಪಲ್. ಓಕೆ, ಅಥವಾ ಹಾಟ್ ಸ್ಪಾಟ್ ಗಳನ್ನ ಸಂರಕ್ಷಣೆ ಮಾಡೋದಾಗಿರ್ಬೋದು. ಓಕೆ, ಕನ್ಸರ್ವೇಷನ್ ಆಫ್ ಅನಿಮಲ್ ಸ್ಪೀಶೀಸ್. ಓಕೆ, ಯಾವ ರೀತಿ ಮಾಡ್ತೀವಿ ಅನಿಮಲ್ ಸ್ಪೀಶೀಸ್ ಕನ್ಸರ್ವೇಷನ್? ಯಾವ್ದಾದ್ರು ಹೇಳ್ಬೋದಾ? ಪ್ರಾಜೆಕ್ಟ್ಸ್ ಗಳು ಲೈಕ್ ಪ್ರಾಜೆಕ್ಟ್ ಟೈಗರ್ ಅಲ್ವಾ, ಓಕೆ, ಪ್ರಾಜೆಕ್ಟ್ ಎಲಿಫೆಂಟ್. ಓಕೆ, ಸೊ ಈ ರೀತಿ ಬೇರೆ ಬೇರೆ ಪ್ರಾಜೆಕ್ಟ್ ಗಳ ಮುಖಾಂತರ ಅಥವಾ ಯೋಜನೆಗಳ ಮುಖಾಂತರ ಜೀವ ವೈವಿಧ್ಯತೆನ ಸಂರಕ್ಷಣೆ ಮಾಡುವಂಥದ್ದು. ಅದೇ ರೀತಿ ಕೋರಲ್ ರೀಫ್ಸ್, ಓಕೆ, ಹವಳದ ದಿಣ್ಣೆಗಳನ್ನ ಸಂರಕ್ಷಣೆ ಮಾಡಬಹುದು. ಓಕೆ, ಅದೇ ರೀತಿ ಫಾರೆಸ್ಟ್ ನ ಕನ್ಸರ್ವೇಷನ್ ಮಾಡುವಂಥದ್ದು. ಓಕೆ, ಅರಣ್ಯಗಳ ಸಂರಕ್ಷಣೆ ಮಾಡುವಂಥದ್ದು. ಸೊ ಬೇರೆ ಬೇರೆ ವಿಧಾನಗಳ ಮುಖಾಂತರ ಜೈವಿಕ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡುವಂಥದ್ದು ಇದು ಮೊದಲನೇ ಗುರಿ. ಓಕೆ, ಫಸ್ಟ್ ಗೋಲ್ ಆಫ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ವಾಟ್ ಈಸ್ ದಿ ಸೆಕೆಂಡ್ ಗೋಲ್ ಅಥವಾ ಎರಡನೇ ಗುರಿ ಏನು ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿದು ಅಂತ ಅಂದ್ರೆ ಸಸ್ಟೈನಬಲ್ ಯುಟಿಲೈಸೇಷನ್. ಓಕೆ, ಸಸ್ಟೈನಬಲ್ ಯೂಸ್. ಓಕೆ, ಸಸ್ಟೈನಬಲ್ ಯೂಸ್ ಆಫ್ ರಿಸೋರ್ಸಸ್. ಓಕೆ, ಸಂಪನ್ಮೂಲಗಳ ಸುಸ್ಥಿರ ಬಳಕೆ. ಓಕೆ, ಎಕ್ಸಾಂಪಲ್ ಹೇಳ್ಬೋದಾ? ವಾಟ್ ಈಸ್ ಸಸ್ಟೈನಬಲ್ ಯುಟಿಲೈಸೇಷನ್? ನಮ್ಮ ಯುಟಿಲೈಸೇಷನ್ ಅಥವಾ ನಮ್ಮ ಬಳಕೆ ಬಯೋಡೈವರ್ಸಿಟಿಯ ಅಥವಾ ಯಾವುದೇ ಒಂದು ವಸ್ತುವಿನ ಬಳಕೆ ಮುಂದಿನ ಜನರೇಷನ್ಗೆ ಲಾಸ್ ಆಗ್ಲಿಲ್ಲ ಅಂತ ಅಂದ್ರೆ ಓಕೆ ಅಂತ ಒಂದು ಯುಟಿಲೈಸೇಷನ್ ನ ಸಸ್ಟೈನಬಲ್ ಯುಟಿಲೈಸೇಷನ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ಹೇಳ್ಬೋದಾ? ಯಾವ ರೀತಿ ಮಾಡ್ಬೋದು ಸಸ್ಟೈನಬಲ್ ಯುಟಿಲೈಸೇಷನ್? ಸುಸ್ಥಿರ ಬಳಕೆ ಯಾವ ರೀತಿ ಮಾಡ್ಬೋದು? ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರಾ? ಜಂಟಿ ಅರಣ್ಯ ನಿರ್ವಹಣೆ. ಇಲ್ಲೇನ್ ಮಾಡ್ತೀವಿ? ಲೋಕಲ್ ಕಮ್ಯುನಿಟಿಗಳನ್ನ ಓಕೆ ಜೊತೆ ಸೇರಿಸ್ಕೊಂಡು ಅರಣ್ಯಗಳನ್ನ ಸಂರಕ್ಷಣೆ ಮಾಡ್ತೀವಿ. ಅದೇ ರೀತಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು. ಓಕೆ, ಸಾವಯವ ಕೃಷಿ ಅಂತ ಕರಿತೀವಿ. ಓಕೆ, ಅದೇ ರೀತಿ ಎನಿ ಅದರ್ ಎಕ್ಸಾಂಪಲ್ಸ್? ಓಕೆ, ಲಿಮಿಟೆಡ್ ಎಕ್ಸ್ಪ್ಲಾಯಿಟೇಷನ್ ಆಫ್ ರಿಸೋರ್ಸಸ್. ಓಕೆ, ಅಥವಾ ಲಿಮಿಟೆಡ್ ಫಿಶಿಂಗ್. ಓಕೆ, ಸೊ ಈ ರೀತಿ ಓಕೆ ಬೇರೆ ಬೇರೆ ಏನೋ ರೀತಿಗಳಲ್ಲಿ ಸಂಪನ್ಮೂಲಗಳನ್ನ ಸುಸ್ಥಿರವಾಗಿ ಬಳಸುವಂಥದ್ದು. ಓಕೆ, ಸೊ ವಾಟ್ ಈಸ್ ಥರ್ಡ್ ಆಬ್ಜೆಕ್ಟಿವ್ ಆರ್ ಥರ್ಡ್ ಗೋಲ್? ಓಕೆ, ಮೂರನೇ ಗುರಿ ಏನಪ್ಪಾ ಅಂತ ಅಂದ್ರೆ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿದು ಮೂರನೇ ಗುರಿ ಏನಪ್ಪಾ ಅಂತ ಅಂದ್ರೆ ಫೇರ್. ಓಕೆ, ಫೇರ್ ಅಂಡ್ ಈಕ್ವಿಟಬಲ್ sharing. Okay, fair and equitable sharing of benefits arising out of resources. Okay, ಏನಿದ್ರ ಅರ್ಥ? ಫೇರ್ ಅಂಡ್ ಈಕ್ವಿಟಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ರಿಸೋರ್ಸಸ್ ಅಂತ ಅಂದ್ರೆ ಫೇರ್ ಅಂಡ್ ಈಕ್ವಿಟಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಏನು? ಇದನ್ನ ಕನ್ನಡದಲ್ಲಿ ಲಾಭಗಳ ನ್ಯಾಯಯುತ ಮತ್ತು ಸಮಾನ ಹಂಚಿಕೆ. ಓಕೆ, ನ್ಯಾಯಯುತ ಮತ್ತು ಸಮಾನ ಹಂಚಿಕೆ
ಅಂತ ಕೂಡ ಕರಿತೀವಿ. ಏನಿದ್ರರ್ಥ ಹೇಳ್ಬೋದಾ ಯಾರಾದ್ರೂ ಎಕ್ಸಾಂಪಲ್? ಫೇರ್ ಅಂಡ್ ಈಕ್ವಿಟಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಯಾರೋ ಒಂದು ರಿಸರ್ಚರ್ಸ್, ಓಕೆ, ಅಥವಾ ಸಂಶೋಧನೆ ಮಾಡುವಂತವ್ರು, ಅಥವಾ ಯಾವುದೋ ಒಂದು ಫಾರ್ಮಾ ಕಂಪನಿ ಇರುತ್ತೆ, ಓಕೆ, ಫಾರ್ಮಾ ಕಂಪನಿ ಇರುತ್ತೆ, ಯಾವ್ದಾದ್ರೂ ಒಂದು ಲೋಕಲ್ ಇಂಡಿಜಿನಸ್ ಟ್ರೆಡಿಷನಲ್ ನಾಲೆಡ್ಜ್ ನ ಅಥವಾ ಸ್ಥಳೀಯವಾಗಿ ಸಿಗಬಹುದಾದಂತ ಜ್ಞಾನನ ಬಳಸ್ಕೊಂಡ್ರೆ, ಓಕೆ, ಎಕ್ಸಾಂಪಲ್ ಹೇಳ್ಬೋದಾ ಸ್ಪೆಸಿಫಿಕ್ಲಿ? ಫಾರ್ ಎಕ್ಸಾಂಪಲ್ ನೀಮ್. ಓಕೆ, ನೀಮ್ ಅಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂತ ಗೊತ್ತಾ? ಹೆಂಗ್ ಗೊತ್ತಾಯ್ತು ನಮ್ಗೆ? ಟ್ರೆಡಿಷನಲ್ ನಾಲೆಡ್ಜ್ ಇಂದ ಅಲ್ವಾ? ಈ ಹಿಂದಿನ ಕಾಲದಿಂದ ಅಥವಾ ನಮ್ಮ ಆನ್ಸಿಸ್ಟರ್ಸ್ ಆಗಿರ್ಬೋದು ಅಥವಾ ಟ್ರೈಬಲ್ ಪೀಪಲ್ ಗಳಾಗಿರ್ಬೋದು, ಸ್ಥಳೀಯ ಜನರು ಅದನ್ನ ಬಳಸ್ತಾ ಇದ್ರು, ಅದರಿಂದ ಗೊತ್ತಾಯ್ತು, ಹೌದಲ್ವಾ? ಓಕೆ, ಅದೇ ರೀತಿ ಟರ್ಮೆರಿಕ್ ಅಲ್ವಾ, ಟರ್ಮರಿಕ್ ಅಲ್ಲೂ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಅಂತ ಗೊತ್ತಿದೆ, ಹೌದಲ್ವಾ? ಓಕೆ, ಅದೇ ರೀತಿ ಬೇರೆ ಬೇರೆ ಲೋಕಲ್ ಪ್ರಾಡಕ್ಟ್ಸ್, ಈಗ ಆಯಿಲ್, ಹೇರ್ ಆಯಿಲ್ ಯೂಸ್ ಮಾಡ್ತಾರೆ, ಅದೇ ರೀತಿ ಅಲೋವೆರಾ ಯೂಸ್ ಮಾಡ್ತಾರೆ. ಓಕೆ, ಸೊ ಇದೆಲ್ಲ ಹೆಂಗ್ ಗೊತ್ತಾಯ್ತು ನಮ್ಗೆ? ಥ್ರೂ ಟ್ರೆಡಿಷನಲ್ ನಾಲೆಡ್ಜ್ ಅಲ್ವಾ? ಸೊ ಯಾವ್ದಾದ್ರು ರಿಸರ್ಚಸ್ ಗಳಾಗ್ಬೋದು ಅಥವಾ ಫಾರ್ಮಾ ಕಂಪನಿ ಆಗ್ಬೋದು ಅಥವಾ ಯಾರೇ ಆಗ್ಲಿ, ಓಕೆ, ಸೊ ಯಾವ್ದಾದ್ರು ಟ್ರೆಡಿಷನಲ್ ನಾಲೆಡ್ಜ್ ಇಂದ ಬೆನಿಫಿಟ್ಸ್ ನ ಪಡ್ಕೊಂಡ್ರೆ ಅಥವಾ ಲಾಭಗಳನ್ನ ಪಡ್ಕೊಂಡ್ರೆ ಅವರಿಗೆ ಎಷ್ಟು ಕೊಡ್ಬೇಕಾದಂತ ರಾಯಲ್ಟೀಸ್ ಏನಿರುತ್ತೆ, ಓಕೆ, ರಾಯಲ್ಟಿ ಆಗ್ಬೋದು ಅಥವಾ ಏನ್ ಅವ್ರಿಗೊಂದು ಬೆನಿಫಿಟ್ಸ್ ಇರುತ್ತೆ ಅಥವಾ ಲಾಭಗಳನ್ನ ಈಕ್ವಲ್ ಆಗಿ ಶೇರ್ ಮಾಡಬೇಕು ಅಂತ ಹೇಳೋದು ಮೂರನೇ ಗುರಿ, ಓಕೆ, ಆಫ್ ಏನು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಗೊತ್ತಾಯ್ತಾ ಇಲ್ಲಿ ತನಕ? ಓಕೆ, ಸೊ ಏನೇನ್ ಡಿಸ್ಕಸ್ ಮಾಡಿದ್ವಿ ರಿಗಾರ್ಡಿಂಗ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ? ಎಲ್ಲಿ ಬಂದಿದ್ದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ? UNFCCC 1992 ಕನ್ವೆನ್ಷನ್, ಓಕೆ, 1992ರಲ್ಲಿ ನಡೆದಂತ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮಾವೇಶದ ಭಾಗವಾಗಿ ಎಲ್ಲಿ ನಡೆದ ಸಮಾವೇಶ? ಅದು ರಿಯೋ ಅಲ್ವಾ? ರಿಯೋ ಸಮ್ಮಿಟ್ ಅಥವಾ ಭೂಶೃಂಗಸಭೆ ಅಂತ ಕರಿತೀವಿ. ಈ ಸಮಾವೇಶದ ಭಾಗವಾಗಿ ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಲು ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ತಂದಂತ ಒಂದು ಇನಿಷಿಯೇಟಿವ್ ಯಾವ್ದಂದ್ರೆ ಯಾವುದು? ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಆಯ್ತಾ? ಗೊತ್ತಾಯ್ತಾ? ಅಬ್ಜೆಕ್ಟಿವ್ ಆಫ್ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂಡ್ ಹೌ ಇಟ್ ವಾಸ್ ಆರಿಜಿನೇಟೆಡ್. ಓಕೆ, ಸೊ ವಾಟ್ ಆರ್ ದಿ ಗೋಲ್ಸ್ ಆಫ್ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಅಥವಾ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ? ಜೈವಿಕ ವೈವಿಧ್ಯತೆ ಸಮಾವೇಶದ ಗುರಿಗಳು ಯಾವ್ಯಾವುದು ಅಂತ ಅಂದ್ರೆ ಏನು? ಫಸ್ಟ್ ಗೋಲ್ ಹೇಳಿ, ಇಂಗ್ಲಿಷ್ ಅವ್ರು ಹೇಳಿ ಫಸ್ಟ್. ಏನು? ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ, ಕನ್ನಡದಲ್ಲಿ ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ. ಯಾವ ರೀತಿ ಬಯೋಲಾಜಿಕಲ್ ಡೈವರ್ಸಿಟಿ ಕನ್ಸರ್ವೇಷನ್ ಮಾಡ್ತೀವಿ ಅಂತ ಗೊತ್ತಾಯ್ತಾ? ಓಕೆ, ಸೊ ನೆಕ್ಸ್ಟ್ ಏನು? ಎರಡನೇ ಗುರಿ ಸಸ್ಟೈನಬಲ್ ಯೂಸ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್ ಅಥವಾ ಜೈವಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆ. ಓಕೆ, ಸೊ ಬೇರೆ ಬೇರೆ ವಿಧಾನಗಳಿಂದ ಯಾವ ರೀತಿ ಜೈವಿಕ ಸಂಪನ್ಮೂಲಗಳನ್ನ ಸುಸ್ಥಿರವಾಗಿ ಬಳಸ್ತೀವಿ ಅಂತ. ಓಕೆ, ವಾಟ್ ಈಸ್ ದಿ ಥರ್ಡ್ ಗೋಲ್? ಫೇರ್ ಅಂಡ್ ಈಕ್ವಿಟಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್ ಅಥವಾ ಜೈವಿಕ ಸಂಪನ್ಮೂಲಗಳಿಂದ ಉಂಟಾಗಬಹುದಾದ ಲಾಭಗಳ ನ್ಯಾಯಯುತ ಮತ್ತು ಸಮಾನ ಹಂಚಿಕೆ. ಗೊತ್ತಾಯ್ತಾ? ಗೋಲ್ಸ್ ಆಫ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಗೊತ್ತಾಗಿದ್ಯಾ ಇಲ್ಲಿ ತನಕ? ಆರಿಜಿನ್ ಆಫ್ ದಿಸ್ ಕನ್ವೆನ್ಷನ್ ಅಂಡ್ ಆಬ್ಜೆಕ್ಟಿವ್ ಅಂಡ್ ಗೋಲ್ಸ್ ಗೊತ್ತಾಗಿದ್ಯಾ? ಬೇಸಿಕ್ಸ್ ಆಫ್ ದಿಸ್ ಕನ್ವೆನ್ಷನ್. ಓಕೆ, ಸೊ ಅದಾದ್ಮೇಲೆ ಇಂಡಿಯಾ ಇದ್ರ ಭಾಗವಾಗಿದ್ಯಾ? ಭಾರತ ಈ ಸಮಾವೇಶದ ಭಾಗವಾಗಿದ್ಯಾ? ಓಕೆ, ಸೊ ಅದಕ್ಕೆ ಹೋಗೋಕ್ ಮುಂಚೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಓಕೆ, ಈ ಸಮಾವೇಶಗಳೇನ್ ನಡೆಯುತ್ತಲ್ವಾ ಅಥವಾ ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ವೆನ್ಷನ್ ಗಳೇನ್ ನಡೆಯುತ್ತೆ, ಆ ಕನ್ವೆನ್ಷನ್ ಗಳಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಕನ್ವೆನ್ಷನ್. ಓಕೆ, ಎರಡು ರೀತಿಯ ಸಮಾವೇಶಗಳಿರುತ್ತೆ. ಒಂದು ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್. ಓಕೆ, ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್, ಓಕೆ, ಕಾನೂನಾತ್ಮಕವಾಗಿ ಬಂಧಿಸುವ ಅಂತ ಕರೀತಾರೆ. ಮತ್ತೊಂದು ಲೀಗಲಿ ನಾನ್ ಬೈಂಡಿಂಗ್, ಓಕೆ, ಅಥವಾ ನಾನ್ ಲೀಗಲಿ ಬೈಂಡಿಂಗ್ ಅಂತ. ಓಕೆ, ನಾನ್ ಬೈಂಡಿಂಗ್, ಓಕೆ, ಕಾನೂನಾತ್ಮಕವಾಗಿ ಬಂಧಿಸದ ಅಂತ ಕರೀತಾರೆ. ಓಕೆ, ಸಿ ವಾಟ್ ಈಸ್ ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್ ಅಂತ ಅಂದ್ರೆ, ಸಿ ಯಾವ್ದಾದ್ರೂ ಒಂದು ಸಮಾವೇಶ ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್ ಆಗಿದ್ರೆ ಯಾವ ಯಾವ ರಾಷ್ಟ್ರಗಳು ಈ ಸಮಾವೇಶದ ಭಾಗವಾಗಿರ್ತವೆ, those countries which are part of this convention should strictly implement, okay, strictly implement the provisions of the, those convention. ಆ ಸಮಾವೇಶದಲ್ಲಿ ಬಂದಂತ ಏನು ಔಟ್ಕಮ್ಸ್ ಇರುತ್ತೆ ಅವುಗಳನ್ನ ಸ್ಟ್ರಿಕ್ಟ್ ಆಗಿ ನೀವು ನಿಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಯಾರು ಈ ಸಮಾವೇಶದ ಭಾಗವಾಗಿರ್ತಾರೆ ಅವರು. ಓಕೆ, ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಪೆನಾಲ್ಟಿ ಹಾಕೋದಾಗ್ಲಿ
ಅಥವಾ ನಿಮ್ಗೆ ಫಂಡಿಂಗ್ ಮಾಡೋದನ್ನ ತಡೆಯೋದಾಗ್ಲಿ ಅಥವಾ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೆಷರ್ ಹಾಕೋದಾಗ್ಲಿ, ಸೊ ಈ ರೀತಿ ಬೇರೆ ಬೇರೆ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಎರಡು ಸಮಾವೇಶ ಏನ್ ನೋಡಿದ್ವಿ, ಲೀಗಲಿ ಬೈಂಡಿಂಗ್, ನಾನ್ ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್. ಓಕೆ, ನಮ್ಮ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಏನಿದೆ ಅಥವಾ ಜೀವ ವೈವಿಧ್ಯತೆಯ ಸಮಾವೇಶ ಏನಿದೆ ಅದು ಒಂದು ಲೀಗಲಿ ಬೈಂಡಿಂಗ್ ಕನ್ವೆನ್ಷನ್. ಓಕೆ, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಏನಿದೆಯಲ್ಲ ಇದು ಕಾನೂನಾತ್ಮಕವಾಗಿ ಬಂಧಿಸುವ ಸಮಾವೇಶ. ಓಕೆ, ಸೊ ಇದು ಕಾನೂನಾತ್ಮಕವಾಗಿ ಬಂಧಿಸುವ ಸಮಾವೇಶ ಆಗಿದೆ. ಅಂಡ್ ಭಾರತ ಈ ಸಮಾವೇಶದ ಭಾಗವಾಗಿದೆಯಾ? ಇಂಡಿಯಾ ಇಸ್ ಎ ಪಾರ್ಟ್ ಆಫ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆ ಸಮಾವೇಶದ ಭಾಗ. ಅದರರ್ಥ ಭಾರತ ಈ ಸಮಾವೇಶ ಏನ್ ಗೋಲ್ಸ್ ನ ಕೊಡುತ್ತೆ ಅಥವಾ ಉದ್ದೇಶಗಳನ್ನ ಹೇಳುತ್ತೆ ಅದನ್ನ ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಾ? ಹೌದಲ್ವಾ? ಓಕೆ, ನಾವೇನಾದ್ರೂ ಒಂದು ಇಂಟರ್ ನ್ಯಾಷನಲ್ ಪಾಲಿಸಿ ಇದು ಗೈಡ್ ಲೈನ್ಸ್ ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅಂದ್ರೆ ನಮ್ಗೆ ಒಂದು ಲಾ ಬೇಕು. ಓಕೆ, ಇಂಡಿಯಾದಲ್ಲಿ ವಿ ನೀಡ್ ಅ ಪಾಲಿಸಿ. ಓಕೆ, ಅದಕ್ಕೆ ಏನ್ ಮಾಡಿದೆ ಗವರ್ಮೆಂಟ್ ಆಫ್ ಇಂಡಿಯಾ? ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ 2002. ಓಕೆ, ಜೈವಿಕ ವೈವಿಧ್ಯತಾ ಕಾಯ್ದೆ 2002 ಈ ಲಾನ ಎನಾಕ್ಟ್ ಮಾಡಿದೆ. ಓಕೆ, ಈಗ ಒಂದು ಲಾ ಇದೆ ಅಂತ ಅಂದ್ರೆ ಅಥವಾ ಒಂದು ಆಕ್ಟ್ ಇದೆ ಅಂತ ಅಂದ್ರೆ ಆ ಆಕ್ಟ್ ನ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ಅಥವಾ ಅನುಷ್ಠಾನಗೊಳಿಸೋದಿಕ್ಕೆ ಒಂದು ಬಾಡಿ ಬೇಕಲ್ವಾ? ಓಕೆ, ಅದನ್ನ ಸ್ಟ್ಯಾಚ್ಯೂರಿ ಬಾಡಿ ಅಂತ ಕರಿತೀವಿ. ಯಾರು ಅನುಷ್ಠಾನಗೊಳಿಸುವಂತ ಅಥಾರಿಟಿ ಇನ್ ಇಂಡಿಯಾ ಅಂತ ಅಂದ್ರೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ, ರಾಷ್ಟ್ರೀಯ ಜೀವ ವೈವಿಧ್ಯತಾ ಪ್ರಾಧಿಕಾರ ಅಂತ ಕರಿತೀವಿ. ಓಕೆ, ಸೊ ಯಾವ್ದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ? ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ 2002, ಜೈವಿಕ ವೈವಿಧ್ಯತಾ ಕಾಯ್ದೆ 2002. ಇದನ್ನ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಅಥಾರಿಟಿ ಬೇಕು. ಆ ಅಥಾರಿಟಿ ಯಾರಪ್ಪ ಅಂತ ಅಂದ್ರೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ. ಓಕೆ, ಈ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಅಂದ್ರೆ ಎಲ್ಲಿದೆ? ಚೆನ್ನೈ. ಓಕೆ, ಗೊತ್ತಾಯ್ತಾ? ಇದು ನ್ಯಾಷನಲ್ ಲೆವೆಲ್ ಅಲ್ಲಿ. ಓಕೆ, ಅದೇ ರೀತಿ ನಾವು ಸ್ಟೇಟ್ ಲೆವೆಲ್ ಅಲ್ಲಿ ಈ ಪಾಲಿಸೀಸ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇರುವಂತ ಅಥಾರಿಟಿಗಳು ಯಾವುದು ಅಥವಾ ಸ್ಟೇಟ್ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಯಾವ್ದಿರುತ್ತೆ ಅಂತ ಅಂದ್ರೆ ಸ್ಟೇಟ್ ಬಯೋಡೈವರ್ಸಿಟಿ ಅಥಾರಿಟಿ ಇರುತ್ತೆ. ಗೊತ್ತಾಯ್ತಾ? ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟೇಟ್ ಬಯೋಡೈವರ್ಸಿಟಿ ಅಥಾರಿಟಿ, ಲೋಕಲ್ ಲೆವೆಲ್ಸ್ ಗಳಲ್ಲಿ ಅಥವಾ ಸ್ಥಳೀಯ ಮಟ್ಟದಲ್ಲಿ ಓಕೆ ಲೋಕಲ್ ಲೆವೆಲ್ಸ್ ಅಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಅಂತ ಇರುತ್ತೆ. ಓಕೆ, ಏನ್ ಇಂಪ್ಲಿಮೆಂಟ್ ಮಾಡಕ್ಕೆ? ಟು ಇಂಪ್ಲಿಮೆಂಟ್ ದಿ ಪ್ರಾವಿಷನ್ಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಅಥವಾ ಬಯೋಡೈವರ್ಸಿಟಿ ಆಕ್ಟ್ ಆಫ್ 2002, ಜೈವಿಕ ವೈವಿಧ್ಯತಾ ಸಮಾವೇಶ 2002 ಉದ್ದೇಶಗಳನ್ನ ಕಾರ್ಯಗತಗೊಳಿಸೋದಿಕ್ಕೆ ಇರುವಂತ ರಾಷ್ಟ್ರ ಮಟ್ಟದ ಪ್ರಾಧಿಕಾರ ಯಾವುದು ಅಂದ್ರೆ ಯಾವುದು? ರಾಷ್ಟ್ರೀಯ ಜೈವ ವೈವಿಧ್ಯತಾ ಪ್ರಾಧಿಕಾರ, ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ. ಎಲ್ಲಿದೆ ಹೆಡ್ ಕ್ವಾರ್ಟರ್ಸ್? ಚೆನ್ನೈ. ಓಕೆ, ಪ್ರತಿಯೊಂದು ತನ್ನದೇ ರಾಜ್ಯಗಳಲ್ಲಿ ಅಥವಾ ಸ್ಟೇಟ್ ಗಳಲ್ಲಿ ಇಂಪ್ಲಿಮೆಂಟ್ ಮಾಡೋಕಿರುವಂತ ಅಥಾರಿಟಿ ಯಾವುದು? ಸ್ಟೇಟ್ ಬಯೋಡೈವರ್ಸಿಟಿ ಅಥಾರಿಟಿ. ಲೋಕಲ್ ಲೆವೆಲ್ಸ್ ಅಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್. ಓಕೆ, ಜೈವಿಕ ವೈವಿಧ್ಯತೆ ನಿರ್ವಹಣಾ ಸಮಿತಿಗಳು. ಗೊತ್ತಾಯ್ತಾ? ಓಕೆ, ಸೊ ಇದಿಷ್ಟು ಕಂಪ್ಲೀಟ್ಲಿ ಇನ್ ಡೀಟೇಲ್ ಅಬೌಟ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಓಕೆ, ನೌ ವಿ ವಿಲ್ ಸಿ ದಿ ಕರೆಂಟ್ ಅಫೇರ್ಸ್ ಪಾರ್ಟ್. ಓಕೆ, ನಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಏನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂತ ನೋಡೋಣ. ಓಕೆ, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಏನ್ ನೋಡಿದ್ವಿ ಅಲ್ವಾ? ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶ ಅಲ್ವಾ? ಓಕೆ, ಸೊ ನಾನು ಈ ಹಿಂದೆನೆ ಹೇಳಿದ್ದೆ COP30 ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಅಂತಾರಾಷ್ಟ್ರೀಯ ಸಮಾವೇಶಕ್ಕೂ ತನ್ನದೇ ಆದ ಒಂದು ಆಡಳಿತಾತ್ಮಕ ಶೃಂಗಸಭೆ ಅಂತ ಇರುತ್ತೆ ಅಂತ ಹೇಳಿದ್ದೆ, ಹೌದಲ್ವಾ? ಓಕೆ, ಅದನ್ನ ಏನಂತ ಕರಿತೀವಿ? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಓಕೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಈ ಕಾನ್ಫರೆನ್ಸ್ ಆಫ್ ಪಾರ್ಟಿ ಆಫ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಜೀವ ವೈವಿಧ್ಯತಾ ಸಮಾವೇಶದ ಆಡಳಿತಾತ್ಮಕ ಶೃಂಗಸಭೆ ಅಥವಾ 17ನೇ ಆಡಳಿತಾತ್ಮಕ ಶೃಂಗಸಭೆ ಇತ್ತೀಚೆಗೆ ನಡೆದಿದೆ. ಎಲ್ಲಿ ನಡೆದಿದೆ ಅದು? ಎಲ್ಲಿ ನಡೆದಿದೆ? ಅರ್ಮೇನಿಯಾದಲ್ಲಿ ನಡೆದಿದೆ. ಓಕೆ, 17ನೇ ಸಮಾವೇಶ ಅರ್ಮೇನಿಯಾದಲ್ಲಿ ನಡೆದಿದೆ, ಎರೆವಾನ್. ಓಕೆ, ಎರೆವಾನ್ ಇಲ್ಲಿ ನಡೆದಿದೆ. ಓಕೆ, COP17 ಆಫ್ ಕಥಾ ಅಂದ್ರೆ ಓಕೆ ಥೀಮ್ ಟೇಕಿಂಗ್ ಆಕ್ಷನ್ ಫಾರ್ ನೇಚರ್. ಓಕೆ, ಟೇಕಿಂಗ್ ಆಕ್ಷನ್ ಫಾರ್ ನೇಚರ್, ಪ್ರಕೃತಿಗಾಗಿ ಕ್ರಮ ಕೈಗೊಳ್ಳುವುದು. ಗೊತ್ತಾಯ್ತಾ? ವಾಟ್ ವಾಸ್ ದಿ ಅಫಿಷಿಯಲ್ ಲೋಗೋ ಓಕೆ ಆಫ್ ದಿಸ್ ಕಾನ್ಫರೆನ್ಸ್ ಅಥವಾ ಈ ಸಮಾವೇಶದ ಏನೋ ಅಫಿಷಿಯಲ್ ಆಗಿ ಯೂಸ್ ಮಾಡಿರುವಂತ ಲೋಗೋ ಯಾವ್ದಪ್ಪ ಅಂತ ಅಂದ್ರೆ ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಅಷ್ಟೇ ಸೀಮಿತವಾಗಿ ಕಂಡು ಬರುವಂತ ಬ್ಲೂ ಬಟರ್ಫ್ಲೈ.
ಓಕೆ, ಬ್ಲೂ ಬಟರ್ಫ್ಲೈ, ಅನಮಲಸ್ ಬ್ಲೂ ಬಟರ್ಫ್ಲೈ. ಓಕೆ, ಗೊತ್ತಾಯ್ತಾ? ಇಷ್ಟು ಫ್ಯಾಕ್ಟ್ಸ್ ರಿಲೇಟೆಡ್ ಟು ರೀಸೆಂಟ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆಫ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಜೈವಿಕ ವೈವಿಧ್ಯತೆ ಸಮಾವೇಶದ 17ನೇ ಶೃಂಗಸಭೆಯ ಒಂದು ಕರೆಂಟ್ ಅಫೇರ್ಸ್ ಅಪ್ಡೇಟ್. ಓಕೆ, ಥೀಮ್ ಏನಾಗಿತ್ತು, ಅದು ಯಾವ ಪ್ರದೇಶದಲ್ಲಿ ನಡೀತು, ಅಂಡ್ ಅದ್ರ ಲೋಗೋ ಏನಿತ್ತು, ಗೊತ್ತಾಯ್ತಾ? ಸೊ ದಿಸ್ ಈಸ್ ಇನ್ ಡೀಟೇಲ್ ಅಬೌಟ್ ಅವರ್ ಫಸ್ಟ್ ಕರೆಂಟ್ ಅಫೇರ್ಸ್. ಓಕೆ, ಕ್ವಿಕ್ ಆಗಿ ರಿವೈಸ್ ಮಾಡ್ಬೋದಾ? ಗೊತ್ತಾಯ್ತಾ? ಸೊ ಯಾವ ಸಮಾವೇಶ ನಾವು ಡಿಸ್ಕಸ್ ಮಾಡಿದ್ದು? ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಥವಾ ಜೈವಿಕ ವೈವಿಧ್ಯತೆಯ ಸಮಾವೇಶ. ಓಕೆ, ಯಾವಾಗ ಬಂದಿದ್ದು? 1992ರ ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆ ಚೌಕಟ್ಟಿನ ಅಥವಾ ವಿಶ್ವಸಂಸ್ಥೆ ಚೌಕಟ್ಟಿನ ಹವಾಮಾನ ಬದಲಾವಣೆ ಸಮಾವೇಶದ ಭಾಗವಾಗಿ ರಿಯೋ ಶೃಂಗಸಭೆ ಅಥವಾ ಭೂ ಶೃಂಗಸಭೆಯ ಭಾಗವಾಗಿ ಬಂದಂತ ಒಂದು ಸಮಾವೇಶ ಅಥವಾ ಒಂದು ಕಾರ್ಯಕ್ರಮ. ಓಕೆ, ಸೊ ಇದ್ರ ಉದ್ದೇಶ ಏನಾಗಿತ್ತು? ಹವಾಮಾನ ಬದಲಾವಣೆಯನ್ನು ತಡೆಗಟ್ಟಲು ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸುವುದು, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಇನ್ ಆರ್ಡರ್ ಟು ಕಂಬ್ಯಾಟ್ ಕ್ಲೈಮೇಟ್ ಚೇಂಜ್. ಓಕೆ, ಸೊ ಇದ್ರದ್ದು 3 ಗೋಲ್ಸ್ ಇದೆಯಾ? ಯಾವ್ಯಾವ್ದು 3 ಗುರಿಗಳು? ಒಂದು, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ. ಓಕೆ, ಅದೇ ನೆಕ್ಸ್ಟ್ 2ನೇ ಉದ್ದೇಶ ಏನು? ಸಸ್ಟೈನಬಲ್ ಯೂಸ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್ ಅಥವಾ ಜೈವಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆ. ವಾಟ್ ಈಸ್ 3rd ಗೋಲ್? ಫೇರ್ ಅಂಡ್ ಈಕ್ವಿಟಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ರಿಸೋರ್ಸಸ್, ಜೈವಿಕ ಸಂಪನ್ಮೂಲಗಳಿಂದ ಉಂಟಾಗುವ ಲಾಭಗಳ ನ್ಯಾಯಯುತ ಮತ್ತು ಸಮಾನ ಹಂಚಿಕೆ. ಅರ್ಥ ಆಗಿದ್ಯಾ? 3 ಮೀನಿಂಗ್ಸ್ ಅರ್ಥ ಆಗಿದ್ಯಾ? 3. ಓಕೆ, ಅದ್ರದ್ದು ಇತ್ತೀಚೆಗೆ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟಿ ನಡೆದಿದ್ಯಾ? ಫಸ್ಟ್ ಅದಕ್ಕೆ ಹೋಗೋಕ್ ಮುಂಚೆ ಇದು ಎಂತ ಸಮಾವೇಶ? ಇಟ್ಸ್ ಲೀಗಲಿ ಬೈಂಡಿಂಗ್ ಆರ್ ಲೀಗಲಿ ನಾನ್ ಬೈಂಡಿಂಗ್? ಲೀಗಲಿ ಬೈಂಡಿಂಗ್. ಏನ್ ಲೀಗಲಿ ಬೈಂಡಿಂಗ್ ಅಂದ್ರೆ ಅರ್ಥ? ದೋಸ್ ಕಂಟ್ರೀಸ್ ವಿಚ್ ಆರ್ ಪಾರ್ಟ್ ಆಫ್ ದಿಸ್ ಕನ್ವೆನ್ಷನ್, ಈ ಸಮಾವೇಶದ ಭಾಗವಾಗಿರುವ ಸದಸ್ಯ ರಾಷ್ಟ್ರಗಳು ಸ್ಟ್ರಿಕ್ಟ್ ಆಗಿ ಇದ್ರ ಪ್ರಾವಿಷನ್ಸ್ ಏನಿರುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಓಕೆ, ದೇ ಶುಡ್ ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟ್ ದಿ ಪ್ರಾವಿಷನ್ಸ್ ಅಥವಾ ಇದರ ನಿಯಮಗಳು ಏನಿರುತ್ತೆ ಅಥವಾ ಗುರಿಗಳು ಏನಿರುತ್ತೆ ತಮ್ಮ ದೇಶಗಳಲ್ಲಿ ಎನ್ಫೋರ್ಸ್ ಮಾಡಬೇಕು. ಓಕೆ, ಸೊ ಆ ಉದ್ದೇಶದಿಂದ ಇಂಡಿಯಾ ಒಂದು ಲಾ ಎನಾಕ್ಟ್ ಮಾಡಿದ್ಯಾ? ಯಾವುದು? ಬಯೋಡೈವರ್ಸಿಟಿ ಆಕ್ಟ್ ಆಫ್ 2002, ಜೈವಿಕ ವೈವಿಧ್ಯತಾ ಕಾಯ್ದೆ 2002 ಅಲ್ವಾ? ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಅಥಾರಿಟಿ ಯಾವುದು? ಈ ಆಕ್ಟ್ ನ ಎನ್ಫೋರ್ಸ್ ಮಾಡುವಂತ ಅಥಾರಿಟಿ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ, ರಾಷ್ಟ್ರೀಯ ಜೀವ ವೈವಿಧ್ಯತಾ ಪ್ರಾಧಿಕಾರ. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಚೆನ್ನೈ. ಓಕೆ, ಸ್ಟೇಟ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋ ಬಾಡಿ ಯಾವುದು? ಸ್ಟೇಟ್ ಬಯೋಡೈವರ್ಸಿಟಿ ಅಥಾರಿಟೀಸ್. ಲೋಕಲ್ ಲೆವೆಲ್ ಅಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್. ಗೊತ್ತಾಯ್ತಾ? ಓಕೆ, ಸೊ ಇದ್ರದ್ದು ಇತ್ತೀಚೆಗೆ ಒಂದು ಕಾನ್ಫರೆನ್ಸ್ ನಡೆದಿದ್ಯಾ? ಎಷ್ಟನೇ ಕಾನ್ಫರೆನ್ಸ್? 17 ಕಾನ್ಫರೆನ್ಸ್. ಎಲ್ಲಿ ನಡೆದಿರೋದು? ಅರ್ಮೇನಿಯಾ, ಸ್ಪೆಸಿಫಿಕಲಿ ಎರೆವಾನ್ ಅನ್ನುವಂತ ಒಂದು ಪ್ರದೇಶ. ಥೀಮ್ ಏನಿತ್ತು? ಟೇಕಿಂಗ್ ಆಕ್ಷನ್ ಫಾರ್ ನೇಚರ್. ಅಂಡ್ ವಾಟ್ ವಾಸ್ ದ ಲೋಗೋ? ಬ್ಲೂ ಬಟರ್ಫ್ಲೈ. ಗೊತ್ತಾಯ್ತಾ? ದಿಸ್ ಇಸ್ ಇನ್ ಡೀಟೇಲ್ ಅಬೌಟ್ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಅಂಡ್ ಕಾನ್ಫರೆನ್ಸ್ ಆಫ್ ಪಾರ್ಟಿ.